ಜೈಲಿನಲ್ಲಿ ಕಾಮಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಮೊಬೈಲನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೈಲಿನಲ್ಲಿ ಕಾಮಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆಯನ್ನ ಮಾಡಿದ್ರು. ಅದು ರಾಜ್ಯದಲ್ಲಿ ಭಾರಿ ಸದ್ದಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಜ್ವಲ್ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಪತ್ತೆಯಾಗಿದ್ದಂತೆ ವೀಕ್ಷಕರೇ, ಅಶ್ಲೀಲ ವಿಡಿಯೋ ಹೊರಗಡೆ ಮಾಡಿದ್ದು ಅದೇ, ಒಳಗಡೆ ಹೋಗಿ ಅದೇ ಕೆಲಸವನ್ನ ಈ ಪ್ರಜ್ವಲ್ ರೇವಣ್ಣ ಮುಂದುವರೆಸಿದ್ದ. ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸಿದ್ದ ಬಗ್ಗೆ ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ. ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ, ತನಿಖೆಯನ್ನು ಮಾಡಬೇಕು ಅಂತ ಹೇಳಿ. ಎಷ್ಟು ದಿನಗಳಿಂದ ಮೊಬೈಲ್ ಬಳಕೆ ಮಾಡ್ತಿದ್ದಾನೆ? ಮೊಬೈಲ್ ಫೋನ್ ತಂದು ಕೊಟ್ಟವರು ಯಾರು? ಅಪರಿಚಿತರೊಂದಿಗೆ ಮಾತನಾಡಿದ ಆಡಿಯೋ ರೆಕಾರ್ಡ್, ಪ್ರಜ್ವಲ್ ಮಾತನಾಡಿದ್ದು ಯಾರ ಬಳಿ ಎಂಬ ತನಿಖೆ ಕೂಡ ನಡೀತಾ ಇದೆ. ಇದರ ಹಿಂದೆ ಯಾರ ಕೈವಾಡ ಇದೆ ಎಂದು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸ್. ಎಸ್ ವೀಕ್ಷಕರೇ ನೋಡಿ, ನಿನ್ನೆಯಿಂದಲೂ ಕೂಡ ರಾಜ್ಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಒಬ್ಬ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿ ಹತ್ರ ಮೊಬೈಲ್, ಆ ಫೋನಲ್ಲಿ ಏನೇನು ಬೇಕೋ ಎಲ್ಲ ಆ್ಯಪ್ಗಳು ಹೊರಗಡೆ ನಾವು ಎಷ್ಟು ಫ್ರೀಯಾಗಿ ಯೂಸ್ ಮಾಡ್ತೀವಲ್ಲ, ನಮಗೇನು ಮೂಲಭೂತ ಸೌಕರ್ಯಗಳು ಸಿಗ್ತಾವಲ್ಲ, ಅವೆಲ್ಲವೂ ಕೂಡ ಒಬ್ಬರಿಗೆ ಖೈದಿಗೆ ಸಿಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅವನು ಹೇಗ್ರಿ ಪರಿವರ್ತನೆ ಆಗುತ್ತಾನೆ? ಹೇಗೆ ಪರಿವರ್ತನೆ ಆಗ್ತಾನ? ಸಾಧ್ಯವೇ ಇಲ್ಲ. ಇದು ಇವಾಗ ಭಾರಿ ಚರ್ಚೆ ಆಗ್ತಾ ಇದೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಿಗೆ ಸೇರಿದ್ದಾರೆ, ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಅಲ್ಲಿ ಹೋಗಿ ಮಾಡ್ತಾ ಇರುವ ಕೆಲಸ ಅದೇ ಮೊಬೈಲ್ ಬಳಸ್ತಾ ಇದ್ದಾರೆ. ಮೊಬೈಲಲ್ಲಿ ಅಶ್ಲೀಲ ವಿಡಿಯೋಗಳು ನೋಡೋದಕ್ಕೆ ಸಾಧ್ಯವಿಲ್ಲ, ಅಂತಹ ವಿಡಿಯೋಗಳನ್ನು ಅವರ ಫೋನ್ನಲ್ಲಿ ಪತ್ತೆಯಾಗಿದ್ದಾವಂತೆ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜೈಲಿನಲ್ಲಿ ಇರ್ತಕ್ಕಂಥ ದೃಶ್ಯಗಳು. ಪ್ರಜ್ವಲ್ ರೇವಣ್ಣ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗಿದ್ದಾನಂತ ಹೇಳಿದ್ರೆ ಯಾವ ರೀತಿ ಆತನ ಸ್ಥಿತಿ ಇರಬೇಕು, ಆತನಿಗೆ ಪಶ್ಚಾತ್ತಾಪ ಇರಬೇಕು, ಆತ ಸೊರಗಿರಬೇಕು ಸ್ವಲ್ಪನಾದ್ರೂ ಕೂಡ. ಒಳಗಡೆ ಹೋಗುವಾಗ ಹೆಂಗಿದ್ರೋ ಅದಕ್ಕೂ ಇನ್ನೊಂಚೂರು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ಸಿಗ್ತಾ ಇದೆ ಅವರಿಗೆ. ಅವರು ಲೈಬ್ರರಿ ಇನ್ಚಾರ್ಜ್ ಅನ್ನು ತಗೊಂಡಿದ್ರಂತೆ, ಅಲ್ಲಿ ಆ ಕೆಲಸ ಕೊಟ್ಟಿದ್ರಂತೆ ಅವರು, ಅದನ್ನೂ ಮಾಡ್ತಾ ಇಲ್ವಂತೆ. ಈ ಜೈಲಿನ ಯೂನಿಫಾರ್ಮ್ಗಳು, ಬಿಳಿ ಬಟ್ಟೆಗಳೇನಿರ್ತಾವಲ್ಲ ಖೈದಿಗೆ, ಬಿಳಿ ಅಂಗಿ ಮತ್ತು ಚಡ್ಡಿಯನ್ನು ಕೊಡ್ತಾರೆ ಅಥವಾ ಪ್ಯಾಂಟ್ ಅನ್ನೋ ಕೊಡ್ತಾರೆ, ಅದನ್ನು ಹಾಕ್ತಾ ಇಲ್ವಂತೆ. ಯಾವ ಖೈದಿಗೆ ಏನೋ ಅವೆಲ್ಲ ನಿಯಮಗಳು ವ್ಯಕ್ತವಾಗ್ತಾವ, ಯಾವೂ ಕೂಡ ಅನುಸರಿಸ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು. ಇವಾಗ ಇಂಥದ್ದೊಂದು ವಿಡಿಯೋ ಹೊರಬಿದ್ದಿದೆ, ಭಾರಿ ಚರ್ಚೆ ಆಗ್ತಾ ಇದೆ. ದುಡ್ಡಿದ್ರೆ ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನಗಳು ಮತ್ತೆ ಮತ್ತೆ ಎದ್ದು ಕಾಣ್ತಾ ಇದ್ದಾವೆ, ನಮಗೆ ಎದ್ದು ಕಾಣ್ತಾ ಇದ್ದಾವೆ. ನೋಡಿ ಎಷ್ಟು ಆರಾಮಾಗಿ ಮಾತಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ರೇಪ್ ಕೇಸ್ನಲ್ಲಿ ಮಹಿಳೆಯರನ್ನ ಅವರು ಒತ್ತಾಯಪೂರ್ವಕವಾಗಿ ಅವರನ್ನ ಬಳಸಿಕೊಂಡು, ಎಂತೆಂಥವ್ರನ್ನ ಬಳಸಿಕೊಂಡಿದ್ದಾರೆ ಅವರು. ಮನವಿ ಕೆಲಸದವರನ್ನ, ಅವರ ಎಂಥ ಸ್ಥಾನದಲ್ಲಿದ್ದವರು, ಆ ಪದಗಳನ್ನು ಹೇಗೆ ಹೇಳೋದು ಅಂತಲೂ ಗೊತ್ತಾಗ್ತಿಲ್ಲ, ಅಂತಂಥವರನ್ನ ಅವರ ಈ ಕಾಮಚಟಕ್ಕೆ ಬೆಳೆಸಿಕೊಂಡು ಅವ್ರ ಕೈ ಮುಗಿದು ಕೇಳಿದ್ರು ಕೂಡ ಈತ ಬಿಡೋದಿಲ್ಲ. ಅಷ್ಟೊಂದು ಫೋರ್ಸ್ ಮಾಡಿ ಈತನ ದೇಹ ಚಟವನ್ನು ತೀರಿಸ್ಕೊಂಡಿರ್ತಕ್ಕಂಥದ್ದು. ಅಂಥವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಜೈಲಿನಲ್ಲಿ ಅವನ ಮನಪರಿವರ್ತನೆ ಆಗಬೇಕು. ಬರ್ತಕ್ಕಂಥ ದಿನಗಳಲ್ಲಿ ಅಕಸ್ಮಾತ್ ಆಚೆ ಬಂದರೆ ಈ ರೀತಿಯ ಕೃತ್ಯಗಳಲ್ಲಿ ಮತ್ತೆ ತೊಡಗಬಾರ್ದು. ಇವೆಲ್ಲವೂ ಕೂಡ ಆತ ಪರಿವರ್ತನೆ ಮಾಡ್ಕೊಂಡು ಆಚೆ ಬರಬೇಕು. ಬಟ್ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಆತನಿಗೆ ಅಲ್ಲಿ ಆ ಶಿಕ್ಷೆ ಪೆಟ್ಟು ಬೀಳ್ತಾ ಇರಬೇಕು. ಬೀಳ್ತಾ ಇಲ್ಲ. ಅಲ್ಲಿ ಆರಾಮಾಗಿ ಏನು ಬೇಕು, ಯಾರನ್ನು ಫೋನ್ ಮಾಡ್ಬೇಕು ಹೇಳಿ, ಈಗಲೂ ಕೂಡ ಅವ್ರು ಮಾಡ್ತಾರೆ ಅನಿಸುತ್ತೆ. ಆ ರೀತಿ ವ್ಯವಸ್ಥೆ ಜೈಲಿನಲ್ಲಿ ಅವ್ರಿಗೆ ಮಾಡಿಕೊಡಲಾಗಿದೆ. ನೋಡಿ, ನಾವು ನನ್ನ ಎಕ್ಸಾಂಪಲ್ ಹೇಳೋದು, ಒಬ್ಬನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ರೂಮಲ್ಲಿ ಆತ ಅವನಿಗೆ ಹಾಕಿ, ಅವನಿಗೆ ಹೊರಗಡೆ ಪ್ರಪಂಚದ ಬಗ್ಗೆ ಗೊತ್ತಾಗ್ತಾ ಇಲ್ಲ, ಅವನಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಅವನೊಂಥರ ಮಾನಸಿಕವಾಗಿ ಕುಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನೇ ಪರಿವರ್ತನೆ ಆಗ್ತಾನೆ. ನಾನು ತಪ್ಪು ಮಾಡಿಬಿಟ್ಟೆ, ಇದನ್ನು ಮಾಡಬಾರ್ದಿತ್ತು ಅಂತೇಳಿ. ಸೊ ಎಲ್ಲ ಸಿಗ್ತಾ ಇದ್ದಾವೆ ಅಂತ ಹೇಳಿದ್ರೆ ನಾನು ಜೈಲಲ್ಲಿದ್ರೇನು ಆಚೆ ಇದ್ರೇನು ಅಲ್ವಾ? ಸೊ ಅಂಥದ್ದೊಂದು ಇವಾಗ ಭಾರಿ ಚರ್ಚೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ. ಎಲ್ಲ ಸಿಗ್ತಾ ಇದ್ದಾವೆ, ಇನ್ಸ್ಟಾಗ್ರಾಮ್ ಇದಾವಂತೆ, OTT ಆ್ಯಪ್ ಇದೆ, ಫೇಸ್ಬುಕ್ ಇದೆ, ಇನ್ನೇನು ಬೇಕು? ಒಂದು ರೂಮಲ್ಲಿ ಎಲ್ಲವೂ ಫೋನಲ್ಲಿ ನೆಟ್ ಹಾಕಿಸಿ, ವೈಫೈ ಕನೆಕ್ಟ್ ಮಾಡಿ, ಹೊರಗಡೆ ಏನು ನಡೀತಾ ಇದೆ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ತಿಳ್ಕೊಳ್ತಾ ಇದ್ದೀನಿ. ನನಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ನಾನು ಹೇಗ್ರಿ ಪರಿವರ್ತನೆ ಆಗ್ತೀನಿ ರೀ? ಹೇಗ್ರಿ ಸಾಧ್ಯ ಅದು? ಸೊ ಇವಾಗ ತನಿಖೆಗೆ ನಡೆಸಬೇಕಂತೇಳಿ ಅಲೋಕ್ ಕುಮಾರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇವ್ರಿಗೆ ಫೋನ್ ಯಾರು ಕೊಟ್ಟರು, ಅದು ಹೇಗೆ ಬಂತು,
ಯಾರ ಜೊತೆ ಮಾತನಾಡಿದ್ದಾರೆ, ಹೊರಗಡೆ ಏನೆಲ್ಲ ಅವರು ಒಳಗಿಂದನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಈಗ ತನಿಖೆ ನಡೆಸಬೇಕಂತ ಹೇಳಿ ಅಲೋಕ್ ಕುಮಾರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ತನಿಖೆ ಮುಂದುವರಿತಾ ಇದೆ. ಸಿಸಿಬಿನವರು ಅಲ್ಲಿ ಹೋಗಿ 2 ಗಂಟೆಗೆ ಅಷ್ಟು 10 ನಿಮಿಷ 15 ನಿಮಿಷ ನಾನಿದ್ದೆ. ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರೆಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ವೀಕ್ಷಕರೇ ನೋಡಿ, ಪ್ರಜ್ವಲ್ ರೇವಣ್ಣ ಅವರ ಈ ವಿಚಾರ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಜೈಲಿನಲ್ಲಿ ಎಲ್ಲ ವ್ಯವಸ್ಥೆ ಸಿಗ್ತಾ ಇದಾವೆ ಅಂತ ಹೇಳಿ ದೊಡ್ಡ ಪ್ರಶ್ನೆ ಕಾಡ್ತಾ ಇದಾವೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೋಯಲ್ ನನಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಜೋಯಲ್, ನೋಡಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಜೈಲಿನಲ್ಲಿ ಇರುವ ಒಬ್ಬ ಖೈದಿಗೆ ಏನೆಲ್ಲ ಶಿಕ್ಷೆ ಆಗಬೇಕು, ಅವನು ಯಾವ ರೀತಿ ಮನಪರಿವರ್ತನೆ ಮಾಡ್ಕೋಬೇಕು, ಅವೆಲ್ಲ ಅವನಿಗೆ ಆಗ್ತಾ ಇಲ್ಲ. ಹೊರಗಡೆ ಒಬ್ಬ ವ್ಯಕ್ತಿಗೆ, ಸಾಮಾನ್ಯ ವ್ಯಕ್ತಿಗೆ ಏನೇನೆಲ್ಲ ನಾವು ಅನುಭವಿಸ್ತೀವಲ್ಲ, ಅವೆಲ್ಲವೂ ಕೂಡ ಅವನಿಗೆ ಸಿಗ್ತಾ ಇದ್ದಾವೆ. ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಈಗ ಅಲೋಕ್ ಕುಮಾರ್ ಅವರು ಕೂಡ ಇದರ ಬಗ್ಗೆ ತನಿಖೆಗೆ ಮುಂದುವರಿಸಿ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಜೋಯಲ್? ಮಾದೇವ್, ಯಾರೇ ತಪ್ಪೆಸಗಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು, ಅವ್ರು VIP-ಗಳಾಗಿರ್ಲಿ ಅಥವಾ VVIP-ಗಳಾಗಿರ್ಲಿ ಅನ್ನುವಂಥ ವಿಚಾರ ಏನಿದೆ. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವಾಗ ಒಂದು ಶಿಕ್ಷೆ ಆಯಿತು ಆಗ ಸಂಭ್ರಮಿಸಿದವರೇ ಜಾಸ್ತಿ. ಯಾಕೆಂತಂದ್ರೆ ಈ ಒಂದು ವಿಚಾರ ಏನಿದೆ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಕಾನೂನು ಅನ್ನುವಂಥದ್ದು ಎಲ್ಲರಿಗೂ ಸಮಾನ ಅನ್ನುವಂಥದ್ದು. ಅದೇ ರೀತಿ ನೋಡೋಕೆ ಹೋದ್ರೆ ಇದೀಗ ಅವರಿಗೆ ಸಿಗ್ತಾ ಇರುವಂತಹ ಕೆಲವು ಸೌಲಭ್ಯಗಳು, ಏನು ಫೆಸಿಲಿಟಿಗಳು ಸಿಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಪ್ರಶ್ನೆ ಎತ್ತಬೇಕಾದಂಥ ಒಂದು ಸಂದರ್ಭ ಬಂದಿರುವಂಥದ್ದು. ಈಗ ನೋಡಿ, ಮುಖ್ಯವಾಗಿ ಅವರಿಗೆ VIP ಸೆಲ್ನಲ್ಲಿ ಇಟ್ಕೊಂಡಿದ್ರು. ಆದರೆ ಇದೀಗ ಅವರನ್ನು ಕೂಡ ಏನು ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಈಗಾಗಲೇ ಸಾಮಾನ್ಯವಾದಂಥ ಅಂದರೆ 20 ಮಂದಿ ಇರುವಂತಹ ಸಾಮಾನ್ಯರ ಒಂದು ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಯಾವಾಗ ಅಂತಂದ್ರೆ ಇದೀಗ ಏನು ಒಂದು ಮೊಬೈಲ್ ಅವ್ರ ಬಳಿ ಇದೆ ಅನ್ನುವಂಥ ಒಂದು ವಿಡಿಯೋ ಯಾವಾಗ ವೈರಲ್ ಆಯಿತು ಅದರ ಬಳಿಕ. ಆದರೆ ಈ ಒಂದು ಮೊಬೈಲ್ ಏನಿದೆಯಲ್ಲ ಇದನ್ನ ತಂದು ಕೊಟ್ಟವರು ಯಾರು, ಅವರು ಎಷ್ಟು ದಿನದಿಂದ ಉಪಯೋಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅದೇ ನಿಟ್ಟಿನಲ್ಲಿ DGP ಅಲೋಕ್ ಕುಮಾರ್ ಅವರು ಇದೀಗ ಈ ಒಂದು ತನಿಖೆಗೆ ಆದೇಶವನ್ನು ನೀಡಿರುವಂಥದ್ದು. ಇಲ್ಲಿ ಪ್ರಮುಖವಾದ ವಿಚಾರ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಯಾರೊಂದಿಗೆ ಮಾತನಾಡಿದ್ದಾರೆ, ಎಷ್ಟು ದಿನಗಳಿಂದ ಇವರು ಮಾತನಾಡ್ತಾ ಇದ್ದಾರೆ, ಇವ್ರಿಗೆ ಯಾರು ಫೋನನ್ನು ತಂದು ಕೊಟ್ಟರು, ಈ ರೀತಿಯಾದಂಥ ಒಂದು ಸೌಲಭ್ಯ ಹೇಗೆ ಸಿಕ್ತು ಅನ್ನುವಂಥ ವಿಚಾರ. ಹಾಗೆ ಯಾರೊಂದಿಗೆಲ್ಲ ಮಾತಾಡಿದಾರಲ್ಲ, ಅವ್ರ ಪರಿಚಿತರು ಅಪರಿಚಿತರು ಯಾರೇ ಇರ್ಬೋದು, ಅವರ ಹಿಂದಿನ ಜಾಡನ್ನ ಈಗ ಕಂಡುಹಿಡಿಯುವಂಥ ಪ್ರಯತ್ನ ಆಗ್ತಾ ಇರುವಂಥದ್ದು. ಹಾಗೇನೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನು ಪ್ರಮುಖವಾಗಿ ನೋಡೋದಾದ್ರೆ ಈ ಒಂದು ಫೆಸಿಲಿಟಿ ಏನಿದೆಯಲ್ಲ, ಸೌಲಭ್ಯ ಹೇಗೆ ಸಿಕ್ತು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ಅದೇ ನಿಟ್ಟಿನಲ್ಲೇ ಇದೀಗ ತನಿಖೆಗೆ ಆದೇಶವನ್ನ ನೀಡಿರುವಂಥದ್ದು. ಒಂದು ಕಡೆ ಶಿಕ್ಷೆ ಆಗಬೇಕು ಅಂದಾಗ, ಶಿಕ್ಷೆ ಅಂದಾಗ ಎಲ್ಲರೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ. ಅದರಲ್ಲೂ ನೋಡಿ 60ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲಿ ಇಟ್ಕೊಂಡಿದ್ರು ಅನ್ನುವಂಥ ವಿಚಾರ ಏನಿದೆಯಲ್ಲ, ಏನು ಆಚೆ ಇರುವಾಗ ಒಂದು ಸ್ವತಂತ್ರವಾದಂಥ ಜೀವನವನ್ನ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ. ಕಾನೂನನ್ನ ಮೀರಿ ಏನಾದರೂ ಏನೋ ಈ ರೀತಿಯಾದಂಥ ಒಂದು ಕ್ರಿಮಿನಲ್ ಚಟುವಟಿಕೆಗಳನ್ನ ಕೈಗೊಂಡ್ರೆ, ಅದನ್ನ ಮಾಡಿದರೆ, ಪ್ರೇರೇಪಣೆ ನೀಡಿದರೆ, ಯಾವುದೇ ರೀತಿಯಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅವರಿಗೆ ಜೈಲು ಶಿಕ್ಷೆಯಲ್ಲಿ ಕೂಡ ಈ ರೀತಿಯಾದಂಥ ಒಂದಷ್ಟು ಸೌಲಭ್ಯಗಳಿದೆ ಅಂತಂದ್ರೆ ಜೈಲುಗಳೆಲ್ಲವೂ ಕೂಡ ಹೋಟೆಲ್ ರೆಸಾರ್ಟ್ಗಳ ಥರ ಆಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನು ಶಿಕ್ಷೆ ಆಗಿದೆಯಲ್ಲ ಅದು ಕೂಡ ಜೀವಾವಧಿ ಶಿಕ್ಷೆ, ಅಪರಾಧಿ ಅಂತ ಈಗಾಗಲೇ ಏನು ಕಾನೂನಲ್ಲಿ ಏನು ಕೋರ್ಟ್ನಲ್ಲಿ ಕೂಡ ಏನು ಆದೇಶ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ಬಳಸೋಕ್ಕೆ ಅವಕಾಶ ಇಲ್ಲ. ಅದೇ ನಿಟ್ಟಿನಲ್ಲಿ ಸಾಮಾನ್ಯ ಖೈದಿಯಂತೆ ಅವರು ಕೂಡ ಏನು ಹೇಗಿರಬೇಕು ಹಾಗೇನೇ ಇರಬೇಕಾಗುತ್ತೆ. ಮಹಾದೇವ್. ಎಸ್, ಓಕೆ ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಈಗ ಭಾರಿ ಚರ್ಚೆ ನಡೀತಾ ಇದೆ. ಯಾರು ಇವ್ರ ಕೈಯಲ್ಲಿ ಫೋನ್ ಕೊಟ್ಟರು, ಯಾರು ಇವರಿಗೆ ಎಲ್ಲ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಾ ಇದ್ದಾರೆ ಒಳಗಡೆ, ಆ ಸಿಬ್ಬಂದಿ ಬಗ್ಗೆ ಕೂಡ ತನಿಖೆ ಆಗುತ್ತೆ. ಸೊ ಇಂತಹ ಪ್ರಕರಣಗಳು ಪದೇ ಆಚೆ ಬರ್ತಾ ಇದ್ದಾವೆ. ಖೈದಿಗಳ ಹತ್ರ ಫೋನ್ ಇರೋದು, ಗಾಂಜಾ ಇರೋದು, ಮತ್ತೊಂದಿರೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ.